ಸೊ ನಾಡಿದ್ದು ಮೋದಿ ಪದಗ್ರಹಣ. ಮೋದಿ ಪದಗ್ರಹಣ ಅಂದ್ರೆ ಶುಕ್ರವಾರ ಆಗುತ್ತೆ. ಶನಿವಾರ ಅಂತ ಬೆಳಗ್ಗೆಯಿಂದಲೂ ಕೂಡ ಬರ್ತಾ ಇದ್ದು, ಬಟ್ ಅದು ಶುಕ್ರವಾರಕ್ಕೆ ಈಗ ಆಗ್ತಾ ಇದೆ. ಇವತ್ತು NDA ಮೈತ್ರಿಕೂಟದಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ, ಶುಕ್ರವಾರ ಪದಗ್ರಹಣವನ್ನ ಮಾಡ್ತಾರೆ. ಸೊ 3ನೆಯ ಬಾರಿ ಮೋದಿ ಅವರು ಈ ದೇಶದ ಪ್ರಧಾನಿಯನ್ನ ಆಗ್ತಾ ಇದ್ದಾರೆ. ಶುಕ್ರವಾರ ಸಂಜೆ 5 ಗಂಟೆಗೆ ಮೋದಿ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ನೆಹರು ಅವರು 16 ವರ್ಷ ಪ್ರಧಾನಿಯಾಗಿರುವಂಥದ್ದು ದಾಖಲೆ. ಅದಾದ ನಂತರ 15 ವರ್ಷ 48 ದಿನಗಳವರೆಗೂ ಕೂಡ ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿರುವಂಥದ್ದು ದಾಖಲೆ. ಈಗ ಸದ್ಯಕ್ಕೆ ಪ್ರಧಾನಿಯವರು ಇದೇ ರೀತಿಯಾಗಿ 10 ವರ್ಷ ಮುಗಿಸಿ ಈ ಟರ್ಮ್ ಏನಾದ್ರು ಕಂಪ್ಲೀಟ್ ಮಾಡಿದ್ರೆ ಅದು ಇಂದಿರಾ ಗಾಂಧಿ ಅವರ ದಾಖಲೆಯನ್ನ ಮುರಿದು ಮೇಲ್ಗಡೆಗೆ ಹೋಗಿ ಕೂತ್ಕೊಳ್ತಾರೆ. ಬಟ್ ಅದಾಗಬೇಕು ಅಂದ್ರೆ ಈ 5 ವರ್ಷ ಸುಗಮವಾಗಿ ಸಾಗಬೇಕು. ಯಾವುದೇ ರೀತಿಯಾಗಿ ಚಂದ್ರಬಾಬು ನಾಯ್ಡು ರಾಜ್ಯ ಹೋಗ್ಲಾರ್ದೇನೆ, ನಿತೀಶ್ ಕುಮಾರ್ ಅವರು ರಾಜ್ಯ ಹೋಗ್ಲಾರ್ದೇನೆ ಕರೆಕ್ಟ್ ಆಗಿದ್ರೆ ಇರುತ್ತೆ. ಇಲ್ಲದೆ ಇದ್ರೆ 3ನೇ ಸ್ಥಾನದಲ್ಲಿ ಉಳ್ಕೊಳ್ತಾರೆ ಇತಿಹಾಸದ ಪುಟಗಳಲ್ಲಿ ಪ್ರಧಾನಿಗಳ ಮಂತ್ರಿಗಳ ಲಿಸ್ಟ್ಗಳಲ್ಲಿ. ಕಾರಣ ಅದಾದ ನಂತರ ಈಗ ಮನಮೋಹನ್ ಸಿಂಗ್ ಅವರು 10 ವರ್ಷದಿದೆ, ಆ ದಾಖಲೆಯನ್ನು ಈಗಾಗಲೇ ಮುರಿದು ಮೇಲ್ಗಡೆಗೆ ಹೋಗಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಸೊ ಒಂದು ವಿರಾಮ ತೆಗೆದುಕೊಂಡು ವಾಪಸ್ ಬರ್ತೀನಿ. ನಾನು ನಿಖೇತ್ ರಾಜ್ ಮೌರ್ಯ ಅವ್ರನ್ನ ಅಲ್ಲಿಗೆ ನಿಲ್ಲಿಸಿದ್ದೆ, ನಾನು ಮಾತನಾಡಿಸ್ತೀನಿ.